ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ನಗರದಲ್ಲಿ ನೂತನ BS6 ತಂತ್ರಜ್ಞಾನ ಹೊಂದಿದ ದ್ವಿಚಕ್ರ ವಾಹನಗಳ ತಾಂತ್ರಿಕ ಶಿಲ್ಪಿಗಳಿಗೆ ಒಂದು ದಿನದ ವಿಭಾಗೀಯ ಮಟ್ಟದ ಕಾರ್ಯಾಗಾರ ಜರುಗಿದೆ. ಸಾರಿಗೆ ಇಲಾಖೆ, ಗೋಕಾಕ್ ಪೊಲೀಸ್ ಇಲಾಖೆ, ಹುಕ್ಕೇರಿ ಹಾಗೂ ದ್ವಿಚಕ್ರಗಳ ಮಾಲೀಕರು ಹಾಗೂ ತಂತ್ರಜ್ಞರ ಸಂಘದ ವತಿಯಿಂದ ಜರುಗಿದ ಕಾರ್ಯಾಗಾರವನ್ನು ರಾಜ್ಯ ಸಂಘಟನೆಯ ಅಧ್ಯಕ್ಷ ಪ್ರಸನ್ನ ಕುಮಾರ್ ಗೌಡ ಹಾಗೂ ಜಗದೀಶ್ ಅವರು ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಗೋಕಾಕ್ ಸಾರಿಗೆ ಇಲಾಖೆ ಅಧಿಕಾರಿ ಸಿದ್ದಪ್ಪ ಕರಿಗಾರ್ ಮಾತನಾಡಿ, ಇತ್ತೀಚೆಗೆ ಅಪ್ರಾಪ್ತ ಮಕ್ಕಳು ವಾಹನ ಚಲಾಯಿಸುವ ಸಂಖ್ಯೆ ಹೆಚ್ಚಾಗಿದೆ. ಇದರಿಂದ ಅಪಘಾತವಾದರೆ ವಾಹನ ಮಾಲೀಕರು ದಂಡ ಮತ್ತು ಶಿಕ್ಷೆಗೆ ಒಳಗಾಗ್ತಾರೆ ಹಾಗೂ ಯಾವುದೇ ಪರಿಹಾರ ದೊರೆಯುವುದಿಲ್ಲ. ಅದರಂತೆ ಅತಿ ವೇಗವಾಗಿ ಮತ್ತು ಕರ್ಕಶ ಶಬ್ದದೊಂದಿಗೆ ವಾಹನ ಚಲಾಯಿಸಬೇಡಿ. ಅಧಿಕಾರಿಗಳು ವಾಹನ ತಪಾಸಣೆ ವೇಳೆ ಕೇಳುವ ದಾಖಲೆಗಳನ್ನು ನೀಡಿ ಸಹಕರಿಸಬೇಕು. ಯಾವುದೇ ವ್ಯಕ್ತಿ ವಾಹನ ಚಲಾಯಿಸುವಾಗ ಸರ್ಕಾರದ ರಸ್ತೆ ನಿಯಮಗಳನ್ನು ಪಾಲಿಸಲೇಬೇಕು ಎಂದಿದ್ದಾರೆ. ಸಂಘದ ಕಾರ್ಯದರ್ಶಿ ಭಾಸ್ಕರ್ ಜಿ ನಾಯ್ಡು, BS6 ತರಬೇತಿದಾರ ಅಮರ್ ಚಿಂತಾಮಣಿ, ರಾಜಾಜಿನಗರ ನವೀನ್, ಮೈಸೂರು ಮಂಜು ಇವರು ನೂತನ ವಾಹನಗಳ ರಿಪೇರಿ ಮತ್ತು ತಾಂತ್ರಿಕ ವಿಷಯಗಳ ಬಗ್ಗೆ ಮೆಕ್ಯಾನಿಕ್ಸ್ಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಮುಖ್ಯ ಸಂಘಟನಾಕಾರರು ಆದ ಅಬ್ದುಲ್ ಮಜೀದ್ ಹಾಗೂ ಸಾಗರ ಮಾನೆ, ಬೆಳಗಾವಿ ಜಿಲ್ಲೆಯ ಅಥಣಿ, ಚಿಕ್ಕೋಡಿ, ರಾಯಭಾಗ, ನಿಪ್ಪಾಣಿ, ಗೋಕಾಕ್, ಹುಕ್ಕೇರಿ ತಾಲೂಕಿನ ಮೆಕ್ಯಾನಿಕ್ಗಳಿಗೆ ನೂತನ ತಂತ್ರಜ್ಞಾನದ ಮಾಹಿತಿ ಮತ್ತು ಸರ್ಕಾರದ ಮಾರ್ಗಸೂಚಿಗಳನ್ನು ತಿಳಿಸುವ ಉದ್ದೇಶದಿಂದಾಗಿ ಕರ್ನಾಟಕ ದ್ವಿಚಕ್ರ ವಾಹನಗಳ ಮಾಲೀಕರು ಮತ್ತು ತಂತ್ರಜ್ಞರ ಸಂಘದ ವತಿಯಿಂದ ಕಾರ್ಯಾಗಾರ ಹಮ್ಮಿಕೊಂಡಿದ್ದು, ಕಾರ್ಯಾಗಾರ ಹುಕ್ಕೇರಿ ನಗರದಲ್ಲಿ ಯಶಸ್ವಿಯಾಗಿ ಜರುಗಿದೆ ಎಂದಿದ್ದಾರೆ. ನಾವೇನ್ ಮಾಡ್ತೀವಿ, ಅಗ್ನಿ ಬಾಕ್ ಹಾಕೊಂಡು ಬೇರೆ ಕೆಲಸ ಹುಡ್ಕೊಬೇಕಾಗ್ತದೆ. ಈ BS6 ಆಗಿರ್ಬೋದು, ಎಲೆಕ್ಟ್ರಿಕ್ ಅಥವಾ ಯಾವ್ದಾರ ಬೇರೆಯವ್ರನ್ನೇ ನಾವು ಕೆಲಸ ಮಾಡ್ಕೊಂಡಿರ್ಬೇಕು. ಈ ಕೆಲ್ಸಕ್ಕೆ ಹೋಗಿ ಕಲ್ತ್ಕೊತೀವಿ ನಾವು. ತುಂಬಾ ಟೆಕ್ನಾಲಜಿ ಚೇಂಜ್ ಆಗಿದೆ. ಫಸ್ಟಿಂದ ನಾವು ಕೆಲಸನ, ಮಲ್ಟಿಮೀಟರ್ನ, ಎಲೆಕ್ಟ್ರಾನಿಕ್ಸ್ ನಾವು ಸರಿಯಾಗಿ ಕಲ್ತ್ಕೊಂಡಿದ್ರೆ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬರ್ತಾ ಇಲ್ಲ. ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಇಲ್ವಾ ಗೊತ್ತಿಲ್ಲ. ಅರ್ಥ ಆಗ್ತಾ ಇದೆ ಸರ್ ನಮ್ಮ ಭಾಷೆ? ಹೇಳ್ತಾ ಇದ್ದು 2000 ಇಸ್ವಿ ಒಳಗಡೆ 2000 ಮುಂಚೆ ಕಾರ್ ಗ್ಯಾರೇಜ್ಗಳು ಎಷ್ಟಿತ್ತು ಅಂತ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ರೋಡಲ್ಲಿ ಒಂದು ಬೀದಿಗೆ ಕಾರ್ ರಿಪೇರಿ ಮಾಡೋ ವರ್ಕ್ಶಾಪ್ಗಳು ಸುಮಾರಿತ್ತು. ಹೌದಾ ಇಲ್ವಾ? 2000 ಇಸ್ವಿ ಆದ್ಮೇಲೆ ಕಾರ್ ಗ್ಯಾರೇಜ್ ಕ್ರಮೇಣ ಕಡಿಮೆ ಆಗ್ತಾ ಹೋಯ್ತು. ಇವಾಗ ನೀವು ನೋಡ್ತಿರೋ ಇಲ್ವೋ ಗೊತ್ತಿಲ್ಲ, ಸ್ವಲ್ಪ ಅಬ್ಸರ್ವ್ ಮಾಡ್ಬಿಟ್ಟು ನೋಡಿ. ಎಲ್ಲೋ ಒಂದೊಂದು ಕಾರ್ ಗ್ಯಾರೇಜ್ ಇರ್ತದೆ ಅಷ್ಟೇ, ಅಥವಾ ಮಲ್ಟಿ ಶೋರೂಮು ಆ ಥರ ಗ್ಯಾರೇಜ್ ಇದೆ. ಕಾರ್ ಗ್ಯಾರೇಜ್ ಅಂದರೆ ನಾನು ಹೇಳ್ತಾ ಇದ್ದು 4 ವೀಲರ್ ಗ್ಯಾರೇಜು ಕ್ರಮೇಣ ಹೆಂಗೆ ಮುಚ್ಕೊಂಡು ಹೋಯ್ತು, ಆ ರೀತಿ ನೆಕ್ಸ್ಟ್ ನಮಗೆ 2 ವೀಲರ್ ಗ್ಯಾರೇಜು ಅದೇ ರೀತಿ ಆಗಬಾರ್ದು ಅಂತ ನಾವು ಈ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಇಲ್ಲೇ ಹೋಗಿ ಬರ್ರಿ, ಮಾರ್ಕೆಟ್ಗೆ ಹೋಗಿ ಬಾ, ಅಂಗಡಿಗೆ ಹೋಗಿ ಬಾ ಅಂತ ದಯಮಾಡಿ ಅಂಡರ್ ಏಜ್ 18 ವರ್ಷದ ಒಳಗಿನವ್ರಿಗೆ, ಒಂದು ವೇಳೆ ನಿಮ್ಮ ಪೇರೆಂಟ್ಸ್, ನೀವೆಲ್ಲ ಪೇರೆಂಟ್ಸು, ನೀವು ಅಂಡರ್ ಏಜ್ ಇದ್ದವರಿಗೆ ಮಕ್ಕಳ ಕೈಯಲ್ಲಿ ವಾಹನವನ್ನು ಕೊಟ್ಟು ಅವ್ರು ಏನಾದ್ರು ಅಪಘಾತ ಮಾಡಿದರೆ, ಅಪಘಾತ ಮಾಡಿ ಏನೋ ವ್ಯಕ್ತಿ ಮರಣಕ್ಕೆ ಕಾರಣ ಆದಂದರೆ ಅವರಿಗೆ 1 ವರ್ಷ ಜೈಲು ಶಿಕ್ಷೆ, 10,000 ರೂಪಾಯಿ ದಂಡ ವಿಧಿಸ್ತಾರೆ. ಕಾರಣ ದಯಮಾಡಿ ಯಾರು ಅಂಡರ್ ಏಜ್ ಅಪ್ರಾಪ್ತ ವಯಸ್ಕರಿಗೆ ವಾಹನಗಳನ್ನು ಚಲಾಯಿಸಲು ಅವಕಾಶ ಮಾಡಿಕೊಡಬೇಡಿ. ದಾಖಲಾತಿಗಳನ್ನು ನೋಡಲಿಕ್ಕೆ ತೋರಿಸಿದಾಗ ದಯಮಾಡಿ ಸಹನೆಯಿಂದ ಎಲ್ಲರೂ ತೋರಿಸ್ರಿ. ಯಾಕಂದರೆ ಏನು ಮಾಡ್ತೀರಿ, ನಾವು ತೋರಿಸೋದಿಲ್ಲ, ಈ ಫೋನ್ನೇ ಹಚ್ಕೊಡೋದು ಅಂಥದ್ದೆಲ್ಲ ದಯಮಾಡಿ ಮಾಡಬೇಡ್ರಿ. ಎಲ್ಲ ದಾಖಲಾತಿ ವ್ಯಾಲಿಡಿಟಿ ಇದ್ದಂಥ ದಾಖಲಾತಿಗಳಿಂದ ವಾಹನವನ್ನು ಚಾಲನೆ ಮಾಡಿರಿ. ಮತ್ತು ಇನ್ನೊಂದು ವಾಹನದ ದಾಖಲಾತಿ, ಇನ್ನೊಂದು ಲೈಟ್ಗಳ ಬಳಕೆ, ಹೆಡ್ಲೈಟ್ ಇಲ್ಲದೆ ವಾಹನವನ್ನು ಚಾಲನೆ ಮಾಡಬೇಡ್ರಿ. ಒಂದು ವೇಳೆ ನೀವು ರಾತ್ರಿ ವೇಳೆಯಲ್ಲಿ ಸುಮ್ಮನೆ ಹಾರ್ನ ಹೊಡಿದು ಓವರ್ ಸ್ಪೀಡ್ ಬಿಡೋದು ಇಂಥದ್ದೆಲ್ಲ ದಯಮಾಡಿ ಮಾಡಬೇಡ್ರಿ. ಯಾವಾಗಲೂ ಸಂಯಮದಿಂದ ವರ್ತಿಸುವ ನಿಧಾನವೇ ಪ್ರಧಾನ ಅನ್ನುವ ಹಾಗೆ ವಾಹನವನ್ನು ನಿಧಾನಗತಿಯಿಂದ ಹೊರಡಿಸಿ ವೇಗವಾಗಿ ಓಡಿಸೋದು, 100 ಹಿಡಿದು 180 ಹಿಡಿದು ದಯಮಾಡಿ ಹಂಗೆ ಮಾಡಬೇಡ್ರಿ. ಎಲ್ಲರೂ ನಿಧಾನದಿಂದ ವಾಹನ ಚಲಾಯಿಸಿ ಸುರಕ್ಷಿತವಾಗಿ ನಾವು ಹೋಗತಕ್ಕಂಥ ಸ್ಥಳಕ್ಕೆ ತಲುಪಲು ನಮಗೆ ಇವೆಲ್ಲ ಮಾರ್ಗಗಳು ನಡೆಸಿದ್ದು. अस्सलाम वालेकुम, KTWOT के हमें एक मैकेनिक मेंबर्स बोल रहे हैं. मैं उक्केरी से मजीद मिस्त्री बोल रहा हूँ. आज हमारे उक्केरी तालुके के अंदर एक सभी मैकेनिक को एक हेल्प होने के बारे में BS6 का एक तरबेती दिया जा रहा है. क्योंकि अब लोकल गैरेज में कोई भी मैकेनिक BS6 काम करने के लिए बहुत दिक्कत हो जाती थी. इसीलिए हम KTWOT की तरफ से हमारे कर्नाटका के राज्याध्यक्ष प्रसन्न कुमार सर जी और उप राज्याध्यक्ष जगदीश सर जी और भास्कर जी नायडू सर और अमरनाथ सर, नवीन सर, शाकिर सर, अभी अनेक हमारे KTWOT के बड़े बड़े मेंबर्स हैं. इन लोगों के ज़रिए से हम हुक्केरी के अंदर एक बड़ा ट्रेनिंग रखा गया है. सभी मैकेनिक को एक हेल्प होने के लिए हम लोग ये रखा गया है.
इतनी बात बोलना चाहता हूँ। थैंक यू, धन्यवाद। ಇದಕ್ಕೂ ಮೊದಲು ಸಂಕೇಶ್ವರದಿಂದ ದ್ವಿಚಕ್ರ ವಾಹನ ಸವಾರಿಗೆ ಹೆಲ್ಮೆಟ್ ಕುರಿತು ಜಾಗೃತಿ ನೀಡಿ ಬೈಕ್ ರ್ಯಾಲಿ ಮೂಲಕ ಹುಕ್ಕೇರಿ ಕಾರ್ಯಾಗಾರಕ್ಕೆ ಆಗಮಿಸಲಾಗಿದೆ. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಆಗಿರುವಂತಹ ಎಸ್ಸಿ ಮಠಪತಿ ಹಾಗೂ ಎಎಸ್ ಸನದಿ ಹಾಗೂ ಮೆಕ್ಯಾನಿಕ್ ಸಂಘಟನೆಯ ಮುಖ್ಯಸ್ಥರು ಆದ ಸಾಗರ್ ಮಾಣಿ, ಅಬ್ದುಲ್ ಮಜೀದ್ ಮುಕ್ಕೇರಿ, ಧನ್ಪಾಲ್ ಸಿರುಗುಪ್ಪಿ, ಅರ್ಬಾಜ್ ಡೋಣಿ, ಶಿವಾನಂದ ಕುಂಬಾರ್, ಇಂತಾಜ್ ಮುರ್ಸಲ್, ಶ್ರೀಕಾಂತ್ ವಟಾರೆ, ಸುರೇಶ್ ಗೋಡಗೇರಿ ಮೊದಲಾದ ಮೆಕ್ಯಾನಿಕ್ಗಳು ಮತ್ತು ವಾಹನ ಮಾಲೀಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.